ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಮಸ್ಟ್ ವಿಡಿಯೋಲಿ PUC, ಸೆಕೆಂಡ್ PUC, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಟೆಕ್ಸ್ಟ್ ಬುಕ್ಸು ಎಲ್ಲಿ ಸಿಗುತ್ತೆ, ಜೊತೆಗೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಜೊತೆ ಒಂದಷ್ಟು ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂತಂದ್ರೂ ಒಂದೆರಡು ಒಳ್ಳೆ ಬುಕ್ಸ್ ಇರಬೇಕು ಅನ್ನೋದನ್ನ ದೊಡ್ಡವ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಏನಕ್ಕೆ ಅಂತ ನಿಮಗೆ ರೀಸನ್ ಕೂಡ ಗೊತ್ತಿರುತ್ತೆ. ನಾನು ನಿಮ್ಗೆ ಅದನ್ನು ಬಿಡಿಸಿ ಅವಶ್ಯಕತೆ ಕೂಡ ಇರಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನಪ್ಪ ಅಂತಂದರೆ, ನೀವು ಕಾಲೇಜ್ಗೆ ಜಾಯ್ನ್ ಆಗಿರ್ತೀರಾ. ಈಗ ಯೂಶಲಿ ಏನಂತಂದರೆ, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯವರಿಗೆ ಯೂಶಲಿ ಟೆಕ್ಸ್ಟ್ ಬುಕ್ ಸಿಗಲ್ಲ. ಸೊ ಟೀಚರ್ಸ್ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ಬಿಡ್ತಾರೆ. ಜೊತೆಗೆ ಯಾವ ಬುಕ್ ರೆಫರ್ ಮಾಡಬೇಕು, ಯಾವ ಬುಕ್ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಒಂದಷ್ಟು ರೆಫರೆನ್ಸ್ ಬುಕ್ನು ಕೂಡ ಅವ್ರು ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ನೀವು ಸಜೆಸ್ಟ್ ಮಾಡಿ ರೆಫರೆನ್ಸ್ ಹುಡುಕೊಂಡು ಹೋಗ್ತಾರೆ, ಲೈಬ್ರರಿಗೆ ಹೋಗ್ತಾರೆ. ಲೈಬ್ರರಿ ಇರ್ತವೆ, ಒಂದೆರಡು ಬುಕ್ಸ್ ಇರ್ತವೆ, ಅದನ್ನು ಆಲ್ರೆಡಿ ಯಾರೋ ತಗೊಂಡೋಗಿರ್ತಾರೆ. ಬಟ್ ಅದು ಮತ್ತೆ ರಿಟರ್ನ್ ಆಗೋದು ಯಾವಾಗಲೂ ಹಾಗೆ ಹೇಗೆ ಅಂತ. ಸೊ ನಿಮ್ಗೆ ಅದು ಕೂಡ ಗೊತ್ತಿರಲ್ಲ. ನೆಕ್ಸ್ಟ್ ಯಾವ ಬುಕ್ನ ರೆಫರ್ ಮಾಡಬೇಕು. ಮತ್ತು ಬುಕ್ಸು ನಿಮ್ಗೆ ಯೂಶಲಿ ಡಿಗ್ರಿ ಬುಕ್ಸ್ ಎಲ್ಲೂ ಕೂಡ ಸಿಗಲ್ಲ. ಅರ್ಥ ಆಯ್ತಲ್ವಾ? ಎಲ್ಲೂ ಕೂಡ ಸಿಗಲ್ಲ. ಜಸ್ಟ್ ನೀವೆಲ್ಲರೂ ಹೊರಗಡೆ ಹೋಗಿ ಅದನ್ನು ಆರ್ಡ್ರ್ ಮಾಡಿ ತುಂಬ ಹುಡುಕಿ ತರ್ಸ್ಕೊಂಡಾಗಿ ಎಲ್ದವ್ರು ಇಲ್ಲ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ಎಷ್ಟೋ ಜನ ನನ್ನ ಕೇಳ್ತಿದ್ರೆ, ಬ್ರೋ ನಮಗೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಟೆಕ್ಸ್ಟ್ ಬುಕ್ಸ್ಗಳು ಸಿಗಲ್ಲ, ಸೊ ನಿಮ್ಗೆ ಯಾರು ಗೊತ್ತಿದ್ರೆ ಅವ್ರನ್ನ ಸಜೆಸ್ಟ್ ಮಾಡಿ ಹಾಗೆ ಹೇಗೆ ಅಂತ. ಸೊ ನಾನೀಗ ಡಿಸ್ಪ್ಲೇ ಮೇಲೆ ನಿಮ್ಗೊಂದು ನಂಬರ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವ್ರ ಹೆಸರು ಮಂಜು ಸರ್ ಅಂತ. ಜಸ್ಟ್ ನಿಮ್ಗೆ ಯಾವುದೇ ಒಂದು ಡಿಗ್ರಿ ಬುಕ್ಸ್ ಬೇಕು ಅಂತಂದರೆ, ಸೊ ಅದು MA, M.sc, M.com, ಸೊ ಯಾವುದಾದ್ರು ಸರಿ, ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರೋ ಸರಿ, ನಿಮಗೆ ಯಾವ ಬುಕ್ ಬೇಕು, ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಯಾವ ಬುಕ್ ಬೇಕೋ, ನೀವು ಆ ಬುಕ್ನ ಇವ್ರ ಹತ್ರ ಆರ್ಡರ್ನ ಪ್ಲೇಸ್ ಮಾಡಿದರೆ ಅದನ್ನು ನಿಮಗೆ ಗ್ಯಾರಂಟಿ ತರಿಸ್ಕೊಡ್ತಾರೆ. ಅರ್ಥ ಆಯ್ತಲ್ಲ? ಗ್ಯಾರಂಟಿ ತರಿಸ್ಕೊಡ್ತಾರೆ. ಇನ್ ಕೇಸ್ ಆಫ್ ಏನಾದ್ರು ಸ್ಟಾಕ್ ಇತ್ತು ಅಂತಂದರೆ ಸಡನ್ ಆಗಿ ಹೇಳ್ತಾರೆ ಸ್ಟಾಕ್ ಇದೆ ಅಂತ. ಇಲ್ಲ ಅಂತಂದರೆ ಸ್ಟಾಕ್ ಇಲ್ಲ ಅಂತಂದರೆ ಸ್ಟಾಕ್ನ ಇವರು ಪ್ಲೇಸ್ ಮಾಡಿ ತರಿಸ್ಕೊಂಡು ನಿಮಗೆ ಗ್ಯಾರಂಟಿ ತಲುಪಿಸ್ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗೆಯೇ ನೀವು ಕಂಪೇರ್ ಮಾಡೋದು ಪ್ರೈಸ್ನ ಬೇಕಾದ್ರೆ ನೀವು ಹೊರಗಡೆ ಮತ್ತು ಇವ್ರ ಹತ್ರ ನೀವು ಪ್ರೈಸ್ನ ಕಂಪೇರ್ ಮಾಡೋದು. ಸೊ ಹೊರಗಡೆ ಹೋಲಿಸ್ಕೊಂಡು ಇವ್ರ ಹತ್ರ ಪ್ರೈಸು ತುಂಬಾ ಲೆಸ್ ಇರುತ್ತೆ. ಯಾಕಂತಂದ್ರೆ ನಾನು ಎಷ್ಟೋ ವೀಡಿಯೋಸ್ನಲ್ಲಿ ಮಾಡಿದ್ದೀನಿ. ಜೊತೆಗೆ ಎಷ್ಟೋ ಜನ ಕೂಡ ಹೇಳ್ತೀರಿ, ಬ್ರೋ PGCT ಬುಕ್ಸ್ ನಾವು ಎಷ್ಟೋ ಕಡೆ ಹುಡುಕ್ತಿದ್ವಿ, ಸಿಕ್ಕಿರಲಿಲ್ಲ. ಬಟ್ ಈ ಸರ್ ಹತ್ರ ವಿತ್ ಏನಂತಂದರೆ, ಬೇರೆ ಕಡೆ ಮತ್ತು ಇವ್ರ ಹತ್ರ ಪ್ರೈಸ್ ಕಂಪೇರ್ ಮಾಡಿದಾಗ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಇತ್ತು. ಸೊ ನಮಗಂತೂ ತುಂಬಾ ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಕೂಡ ಹೇಳಿದ್ದೀರಾ. ಸೊ ನಿಮ್ಗೆ ಏನಾದ್ರು ಅಕಸ್ಮಾತ್ ಏನಾದ್ರು ಬುಕ್ಸ್ ಬೇಕು ಅಂತಂದರೆ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಸೆಕೆಂಡ್ PUC, ಯೂಶಲಿ ಸೆಕೆಂಡ್ PUC ರೆಫರೆನ್ಸ್ಗಳು, ಸೊ ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಆ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಸೊ ಎಲ್ಲ ರೀತಿ ಬುಕ್ಸ್ಗಳು ಸಿಗುತ್ತೆ. ಅರ್ಥ ಆಯ್ತಲ್ವ? ಸ್ಟಡಿ ಮೆಟೀರಿಯಲ್ಸ್ ನಿಮ್ಗೆ ಏನು ಬೇಕು ಎಲ್ಲ ರೀತಿ ಒಂದು ಬುಕ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಜೊತೆಗೆ ಮೇಯ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೆಲವ್ರಿಗೆ ಯಾವ್ಯಾವ ಎಕ್ಸಾಮ್ಸ್ಗೆ ಯಾವ್ಯಾವ ಬುಕ್ಸ್ ಓದಬೇಕು, ಯಾವ್ಯಾವ ರೆಫರ್ ಮಾಡ್ಬೇಕಂತ ಗೊತ್ತಿರಲ್ಲ. ಜಸ್ಟ್ ನೀವು ಇವ್ರನ್ನ ಸಜೆಸ್ಟ್ನ ಕೇಳಿ, ಬ್ರೋ ನಾನು ಇಂಥ ಎಕ್ಸಾಮ್ಗೆ ಹಾಕಿದ್ದೀನಿ, ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಯಾವ ಬುಕ್ನ ಸ್ಟಡಿ ಮಾಡಬೇಕು, ಈ ರೀತಿ ಬುಕ್ಸ್ಗಳು ನಿಮ್ಮ ಹತ್ರ ಸಿಗುತ್ತಾ ಹಾಗೆ ಹೇಗೆ ಅಂತ ಖುದ್ದಾಗಿ ಸರು ನಿಮಗೆ ಸಜೆಸ್ಟ್ ಮಾಡಿ, ಈ ಬುಕ್ ತಗೊಂಡ್ರೆ ಒಳ್ಳೆಯದು, ಇದು ಹಾಗಿರುತ್ತೆ ಹೀಗಿರುತ್ತೆ ಅಂತ ನಿಮಗೆ ಪ್ರಾಪರಾಗಿ ಸಜೆಸ್ಟ್ ಮಾಡಿ ನಿಮಗೆ ಒಂದು ಬುಕ್ನ ತಪ್ಪಿಸ್ಕೊಡ್ತಾರೆ. ಅರ್ಥ ಆಯ್ತಲ್ವ? ಜಸ್ಟ್ ನೀವೇನೋ ಸರೌಂಡಿಂಗಲ್ಲಿದ್ದರೆ ಬೇಕಾದ್ರೆ ಅವರೇ ಬಂದು ನಿಮ್ಮ ಹತ್ರ ಬುಕ್ಸ್ನ ಕೊಡ್ತಾರೆ. ಇಲ್ಲ ತುಂಬ ಫಾರ್ ಅವೇ ಇದ್ದೀರಾ ಅಂತಂದರೆ ಅವ್ರಿಗೆ ನಿಮ್ಮ ಅಡ್ರೆಸ್ನ ಅವ್ರಿಗೆ ಕೊಟ್ಟರೆ, ಅರ್ಥಾತ್ ನಿಮ್ಮ ಅಡ್ರೆಸ್ನ ಅವ್ರಿಗೆ ಕೊಟ್ಟರೆ ಜಸ್ಟ್ ಅವರೇ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸ್ಕೊಡ್ತಾರೆ. ಜೊತೆಗೆ ಇಲ್ಲಿ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಸೊ ನೀವು ಆರ್ಡರ್ ಪ್ಲೇಸ್ ಮಾಡಿರ್ತೀರ ಅಲ್ವಾ, ಆರ್ಡರ್ ಪ್ಲೇಸ್ ಮಾಡಿರ್ತೀರ, ನನಗೆ ಆರ್ಡರ್ ತಲುಪುತ್ತೋ ಇಲ್ವೋ ಅಂತ ನಿಮಗೆ ನಂಬಿಕೆ ಇರಲ್ಲ. ಜಸ್ಟ್ ಇವ್ರೇನು ಮಾಡ್ತಾರೆ ಗೊತ್ತಾ, ಇವರು ಪೋಸ್ಟ್ ಮಾಡಿ ಕಳಿಸ್ಕೊಡ್ತಾರೆ. ಜಸ್ಟ್ ನಿಮಗೆ ಆರ್ಡರ್ ನಿಮ್ಮ ಕೈಗೆ ಬಂದು ತಲುಪಿದ್ಮೇಲೆ ನೀವು ಆರಾಮಾಗಿ ಅವ್ರಿಗೆ ಫೋನ್ಪೇನೋ ಇಲ್ಲ ಗೂಗಲ್ ಪೇನೋ ಆರಾಮಾಗಿ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಹಾಗೆಯೇ ಅವ್ರ ನಂಬರ್ನ ಕೂಡ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಿದ್ದೇನೆ, ನೋಡ್ತಾ ಇರ್ಬೋದು. ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರು ಮತ್ತು ಅವ್ರದ್ದು ವೆಬ್ಸೈಟ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ವಿಸಿಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂತ ನೀವು ವೆಬ್ಸೈಟ್ ಮುಖಾಂತರನೇ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.